ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ಗಂತೂ. ನನಗೆ ಫಸ್ಟ್ ಟೈಮ್ ರಿಲೀಸ್ ಆದಾಗ ನೋಡಕ್ ಆಗಿರ್ಲಿಲ್ಲ. ಇವತ್ತು ಅದಕ್ಕೇನೆ ಫಸ್ಟ್ ಶೋ ಮಿಸ್ ಮಾಡ್ಲೇಬಾರ್ದು ಅನ್ಕೊಂಡು ಬಂದಿದ್ದೀನಿ. ತುಂಬಾ ಎಕ್ಸೈಟೆಡ್ ಆಗಿದೆ ನಾನು. ಮತ್ತೆ ಅಪ್ಪು ಸರ್ನ ಮತ್ತೆ ರಮ್ಯಾ ಮ್ಯಾಮ್ನ ಸ್ಕ್ರೀನ್ ಅಲ್ಲಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನೆಲ್ಲಿ 4 ವರ್ಷ ಅವಾಗ ಥಿಯೇಟರ್ ಅಲ್ಲಿ ಬಂದು ನೋಡಿರ್ಲಿಲ್ಲ. ಅದಕ್ಕೆ ರೀ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ದಾಗ್ಲಿ ನಾನು ಫುಲ್ ಎಕ್ಸೈಟೆಡ್ ಆಗಿದೆ. ನಾನು ನೈಟ್ ಇಂದ ನಾನು ಕರೆಕ್ಟ್ ಆಗಿ ನಿದ್ದೆ ಮಾಡಿರ್ಲಿಲ್ಲ. ಯಾವಾಗ ಸಿನಿಮಾ ನೋಡ್ತೀನಿ ಅಂತ ಅಷ್ಟು ಎಕ್ಸೈಟ್ ಆಗಿದೆ. ಸೋ ಹ್ಯಾಪಿ. ದೃಶ್ಯ ಲಾಸ್ಟ್ ಅಲ್ಲಿ ಅವರಿಬ್ರು ಒಂದಾಗ್ತಾರಲ್ಲ, ಅದು ನಂಗೆ ತುಂಬಾ ಇಷ್ಟ. ಮತ್ತೆ ಸಾಂಗ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಪ್ಪು ಸರ್ ಸ್ಕ್ರೀನ್ ಅಲ್ಲಿ ಬಂದಾಗಲೆಲ್ಲ ಒಂಥರ ಖುಷಿ ಆಗುತ್ತೆ. ತುಂಬಾ ಖುಷಿ ಆಯ್ತು. ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ಟೆ ನಾನು. ರಮ್ಯಾ ಮ್ಯಾಮ್ ಇಲ್ಲಿ ಇದಾರೆ ಅನ್ಕೊಂಡು ನಾನು ಅಲ್ಲಿಂದ ವೀರೇಶ್ ಇಂದ ಇಲ್ಲಿಗೆ ಬಂದೆ ನೋಡಕ್ಕೆ ಅಂತ. ಬಟ್ ಮಾತಾಡಕ್ ಆಗಿಲ್ಲ. ದೂರದಿಂದ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮಗೆ ಮೋಟಿವೇಶನ್ ಅದು ಒಂಥರ. ಅವ್ರು ಹೇಳ್ತಿದ್ದಾಗ ಡೈಲಾಗ್ಸ್ ಹೇಳ್ತಿದಾಗ ಹೌದಲ್ವಾ, ಲೈಕ್ ಎಷ್ಟೊಂದು ಸೀನ್ಸ್ ನಮಗೆ ಮೋಟಿವೇಶನ್ ಕೊಡುತ್ತೆ. ಸೋ ಹ್ಯಾಪಿ. ಥ್ಯಾಂಕ್ ಯು. ಸರ್ ಆನೆಸ್ಟ್ ಆಗಿ ಹೇಳ್ಬೇಕಾದ್ರೆ ನಾನು ಈ ಸಿನಿಮಾನ ಫಸ್ಟ್ ಶೋ ನೋಡಿರ್ಲಿಲ್ಲ. ಸೊ ಅದೊಂದು ಡ್ರೀಮ್ ಇತ್ತು, ಯಾವಾಗಲೂ ಇರುತ್ತಲ್ಲ ಫಸ್ಟ್ ಶೋ ನೋಡ್ಬೇಕು ಅಂತ. ಸೊ ಇವತ್ತು ಆ ಡ್ರೀಮ್ ಕಮ್ ಟ್ರೂ ಆಯ್ತು. ಒಳಗಡೆ ಬಂದು ಅಪ್ಪು ಸರ್ನ ಪ್ರೇಮಲ್ಲಿ ನೋಡಿದ್ದು ವಾಟ್ ಅ ಚಾರ್ಮರ್. ಎಷ್ಟು ಖುಷಿ ಆಯ್ತಪ್ಪ, ಹಿಂಗೆ ಇರ್ಬೇಕು. ಸೊ ಆಮೇಲೆ ಜನ ಬಂದು ಅಪ್ಪು ಅಂತ ನಾನು ಮನಸ್ಸಿಂದ ಕಿರ್ಚಾಡಿದೆ. ಸೊ ದಿಸ್ ಇಸ್ ಹೌ ಸಿನಿಮಾ ಶುಡ್ ಬಿ ಸೆಲೆಬ್ರೇಟೆಡ್. ವೆರಿ ಹ್ಯಾಪಿ. ಸರ್ ಆನೆಸ್ಟ್ಲಿ ಹೇಳ್ಬೇಕಾದ್ರೆ ಅವ್ರ ಡ್ಯಾನ್ಸ್, ಅವ್ರ ಸ್ಟೈಲ್ ಸರ್ ಇವಾಗ ನೋಡಿದ್ರ ಸಿನಿಮಾಲಿ ಇವಾಗೆ ಬಾಗಿ ಪ್ಯಾಂಟ್ಸ್ ಎಲ್ಲ ಅವಾಗೆ ಹಾಕೊಂಡಿದಾರೆ ಅವರು. ಇವಾಗ ಟ್ರೆಂಡ್ ಅಲ್ಲಿ ಇದೆ ಅದು. ಸೊ ಇನ್ಫ್ಯಾಕ್ಟ್ ಅವ್ರು ನೋಡೋದೇ ಒಂದು ಸೆಲೆಬ್ರೇಷನ್ ಅಲ್ವಾ. ಪ್ರತಿ ಒಂದು ಮೂಮೆಂಟ್ ಅವ್ರ ಕೆಮಿಸ್ಟ್ರಿ, ಆ ಫ್ರೆಂಡ್ಶಿಪ್ ಆಗ್ಲಿ, ಆಮೇಲೆ ನೋಡಿ ಎಲ್ಲೂ ಹುಡ್ಗಿರ್ನ ವೆರಿ ಬ್ಯೂಟಿಫುಲಿ ತೋರಿಸಿದ್ದಾರೆ. ಸೊ ಆಮೇಲೆ ಫ್ಯಾಮಿಲಿ ವ್ಯಾಲ್ಯೂಸ್ ಬ್ಯೂಟಿಫುಲ್ ಸರ್. ವಾಟ್ ಅಬ್ಸಲ್ಯೂಟ್ ಆರ್ಟ್ ಅಷ್ಟೇ ಅಲ್ವಾ. ನೋಡಿ ಸಿನಿಮಾ ರಿಲೀಸ್ ಆಗಿ ಎಷ್ಟು ವರ್ಷ ಆಯ್ತು ಹೇಳಿ? 20 years ಮೇಲೆ ಆಗಿದಲ್ಲ. ಇನ್ನೂ ರಿಲೆವೆಂಟ್ ಇದೆ ಅಂದ್ರೆ ಯೋಚನೆ ಮಾಡಿ. ಸೊ ಇದೆಲ್ಲ ಯಾವಾಗ ಆಗುತ್ತೆ ಗೊತ್ತಾ, ಅದು ಆಲೋಚನೆ ಇಟ್ಕೊಂಡು ಮಾಡಿರ್ತಾರಲ್ಲ. ದಟ್ ಇಸ್ ವೈ ಹಿ ಇಸ್ ಗಾಡ್. ವೆರಿ ಹ್ಯಾಪಿ ಟು ವಾಚ್ ದಿಸ್ ಮೂವಿ. ಸರ್ ಸುಮ್ಮನೆ ನನ್ಗೆ ಡ್ರೀಮ್ ಕಮ್ ಟ್ರೂ ಅನ್ಸ್ತದೆ ಇವೆಲ್ಲ. ಇದೆಲ್ಲ ನನ್ಗೆ 20 ವರ್ಷದ ಮುಂಚೆ ಒಂದ್ ಕನ್ಸು ಅಷ್ಟೇ. ಆಕ್ಟ್ ಆಗ್ಬೇಕು, ಎಲ್ಲ ಈ ಸೆಲೆಬ್ರಿಟೀಸ್ ಜೊತೆ ಸಿನಿಮಾ ನೋಡ್ಬೇಕು ಅಂತ. ಇವತ್ತು ಆ ಡ್ರೀಮ್, ಐ ಆಮ್ ಲಿವಿಂಗ್ ದ ಡ್ರೀಮ್. ಸೊ ಥ್ಯಾಂಕ್ ಯು ಗಾಡ್. ರಮ್ಯಾ ಮ್ಯಾಮ್ ಜೊತೆ ಅವ್ರ ಸಿನಿಮಾ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ವೆರಿ ಹ್ಯಾಪಿ. ಡೆಫಿನೆಟ್ಲಿ ಸರ್. ಸಿ ಆಸ್ ಅ ಬಡ್ಡಿಂಗ್ ಆಕ್ಟರ್ ನಾನು ಹುಟ್ಟಿದಾಗಿಂದ ಒಂದು ಆಕ್ಟರ್ ಆಗ್ಬೇಕು ಅಂದ್ರೆ ಆಲ್ವೇಸ್ ಬಿ ಅನ್ ಇನ್ಸ್ಪಿರೇಷನ್ ಅಲ್ಲ. ಸೊ ಅಪ್ಪು ಸರ್ ವಾಸ್ ಅ ಬಿಗ್ ಇನ್ಸ್ಪಿರೇಷನ್ ಫಾರ್. ಅವ್ರ ತರ ಸಿನಿಮಾಗಳು ಮಾಡಬೇಕು, ಜನರ ಮನ್ಸು ಗೆಲ್ಬೇಕು. ಇನ್ಫ್ಯಾಕ್ಟ್ ಯಾವ್ದಪ್ಪ ರಾಜ್ ಮೂವಿ ನಂಗೆ ತುಂಬಾ ಇಂಪ್ಯಾಕ್ಟ್ ಆಯ್ತು. ಅಲ್ಲೂ ಅವ್ರು ಆಕ್ಟರ್ ಆಗ್ಬೇಕು ಅಂತ ಇರ್ತಾರಲ್ಲ ಆ ಸಿನಿಮಾಲಿ. ಸೊ ಅದು ಜಾಕಿ, ತುಂಬಾ ಸಿನಿಮಾಗಳು. ಇನ್ಫ್ಯಾಕ್ಟ್ ಇವತ್ತು ಕೂಡ ಪ್ರತಿಯೊಂದು ದಿನಾನು ಅವ್ರ ಒಂದೊಂದು ಸಾಂಗ್ ಕೇಳ್ತೀನಿ. ಸೊ ಎವರ್ಗ್ರೀನ್ ಸಾಂಗ್ಸ್, ಎವರ್ಗ್ರೀನ್ ಡೈಲಾಗ್ಸ್. ಅಬ್ಸಲ್ಯೂಟ್ಲಿ ಎಂಜಾಯ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್. ಅದೇ ಅಪ್ಪು ಸರ್ ಸೆಲೆಬ್ರೇಟ್ ಮಾಡೋದೇ ಒಂಥರ ಹಬ್ಬ. ಬಹುಶಃ ನಮ್ಮ ಕನ್ನಡಿಗರಿಗೆ ಇಲ್ಲಿ ಬಂದಿರೋ ಎಲ್ರಿಗೂ ಬಹುಶಃ ಅಪ್ಪು ಸರ್ ಫ್ಯಾನ್ಸ್ಗೆ ಬಹುಶಃ ಬಹಳ ದೊಡ್ಡ ಹಬ್ಬ ಇದು. ಅಂಡ್ ಮೋರ್ ಓವರ್ ಇವತ್ತಿಗೂ ಅಪ್ಪು ಸರ್ನ ಆನ್ ಸ್ಕ್ರೀನ್ ನೋಡ್ತಾ ಇದ್ರೆ ಅಂದ್ರೆ ಆ ಒಂದು ಅವ್ರ ಪಾತ್ರಕ್ಕೆ ಜೀವ ಕೊಡೋ ರೀತಿ, ಅವ್ರ ಮಾಡ್ಯುಲೇಷನ್, ಅವ್ರ ಫೈಟಿಂಗ್ ನೋಡ್ತಾ ಇದ್ರೆ ಇವತ್ತಿಗೂ ಅದು 20 ವರ್ಷ ಸಿನಿಮಾದ ನೀವು ಹೇಳಿದ್ಮೇಲೆ ನಂಗೆ ಅನಿಸ್ತು. 20 ವರ್ಷ ಸಿನಿಮಾದ ದೇವರೇ ಅನ್ಸಲ್ಲ. ತುಂಬಾ ಖುಷಿ ಆಗುತ್ತೆ. ಇದೇ ತರ ನಾನು ಪಿಯರ್ಗೆ ಪ್ರೊಡಕ್ಷನ್ ಅವ್ರಿಗೆ ಕೇಳ್ಕೊಳ್ತೇನೆ ಏನಂದ್ರೆ ಎಲ್ಲಾ ಸಿನಿಮಾಗಳನ್ನು ಇದೇ ತರ ರಿಲೀಸ್ ಮಾಡ್ತಾ ಇರಿ. ಈಗಿನ ಕಾಲದಲ್ಲಿ ಈಗಿನ ಸನ್ನಿವೇಶದಲ್ಲಿ ಆಡಿಯನ್ಸ್ ಒಂದಿಷ್ಟು ಥಿಯೇಟರ್ ಬರೋರ ಸಂಖ್ಯೆ ಕಡಿಮೆ ಇದೆ. ನಾವು ಅಪ್ಪು ಸರ್ ಅವರ ಅನುಪಸ್ಥಿತಿ ನಮ್ಗೆ ಕಾಣಿಸ್ತಾ ಇದೆ. ಅಂದ್ರೆ ಅವ್ರು ಇದ್ದಿದ್ರೆ ಜನ ಬರೋರ ಸಂಖ್ಯೆ ಹೆಚ್ಚಾಗ್ತಿದ್ದೇನೋ. ಬಹುಶಃ ಅವರ ಸಿನಿಮಾ ರಿಲೀಸ್ ಆಗೋದ್ರಿಂದ ಇನ್ನು ಹೆಚ್ಚಿನ ಜನ ಥಿಯೇಟರ್ ಕಡೆ ಮುಖ ಮಾಡ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತಿನ ಇದು ನೋಡ್ತಾ ಇದ್ರು ಹೌದು. ಅಂದ್ರೆ ವ್ಯಾಲ್ಯೂಸ್ ಒಬ್ಬ ಹೀರೋನ್ ಇಟ್ಕೊಂಡು ತಮಾಷೆಯಾಗಿ ಕತೆ ಹೇಳೋದ್ರ ಜೊತೆಗೆ ಒಬ್ಬ ಹೀರೋನ್ ಇಟ್ಕೊಂಡು ತಮಾಷೆಯಾಗಿ ಒಂದು ಪಾತ್ರನ ಕಟ್ಟೋದ್ರ ಜೊತೆಗೆ ಒಂದಿಷ್ಟು ವ್ಯಾಲ್ಯೂಸ್ ಹೇಳೋದಿದೆಯಲ್ಲ. ಅಂದ್ರೆ ಪ್ರತಿ ಸನ್ನಿವೇಶದಲ್ಲೂ ಒಂದಿಷ್ಟು ಹೀರೋ ಮೂಲಕ ಒಂದಿಷ್ಟು ಒಳ್ಳೆ ಸಂದೇಶ ಕೊಡೋದಿದೆಯಲ್ಲ. ಫ್ಯಾಬ್ಯುಲಸ್. ಅಂದ್ರೆ ಈಗಿನ ರೈಟಿಂಗಿಗೂ ಆಗಿನ ರೈಟಿಂಗ್ ಇರೋ ವ್ಯತ್ಯಾಸ ಅದೇ ಅನ್ಸುತ್ತೆ. ಅಂದ್ರೆ ಹ್ಯೂಮರಸ್ ಆಗಿ ಒಂದಿಷ್ಟು ವ್ಯಾಲ್ಯೂಸ್ ಹೇಳ್ತಾ ಇದ್ರಲ್ಲ, ಬಹುಶಃ ಆ ಒಂದು ರೈಟಿಂಗ್ ಕಾಣಿಸ್ತಾ ಇದೆ. ಬಹುಶಃ ಇವತ್ತಿಗೆ ಆ ಒಂದು ರೈಟಿಂಗ್ ಮಿಸ್ಸಿಂಗ್ ಇದೆ.
ವಾಪಸ್ ಆ ಥರದ ರೈಟಿಂಗು ಆ ಥರದ ನಿರ್ದೇಶಕ ಬರ್ಬೇಕಂತ ನಂಗೆ ಅನ್ಸುತ್ತೆ. ಅದ್ಭುತ ಜೋಡಿ ಅದು. ಅದನ್ನ ಎಷ್ಟು ಕಣ್ ತುಂಬಿಕೊಂಡ್ರು ಸಾಕಾಗಲ್ಲ. ರಮ್ಯ ಅವ್ರು ಸ್ಪೆಷಲಿ ನಾವು ಈ ಸಿನಿಮಾಗಳು ರಿಲೀಸ್ ಆದ ಥಿಯೇಟರ್ ನೋಡಿದ್ವಿ, ನೇರವಾಗಿ ಅವ್ರು ಡಾನ್ಸ್ ಮಾಡೋದು ನೋಡಿದ್ವಿ ಆ ಹಾಡ್ ಬಂದಾಗ. ಅವ್ರೊಬ್ರು ಜೋಡಿ ಅಂತ ಅದನ್ನ ಇರ್ರಿಪ್ಲೇಸಬಲ್. ಅದು ಆ ಥರ ಜೋಡಿ ಮತ್ತೆ ನಮ್ಮ ಇಂಡಸ್ಟ್ರಿ ಮತ್ತೆ ಕುತ್ಕೋಬೇಕು. ಎಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.